ಇದು ಅಮ್ಮನ ಮನೆಯಲ್ಲಿ ಮಾಡಿರೋಂಥ ಹಬ್ಬದ ಮಿನಿ ವ್ಲಾಗ್. ಈ ಹಬ್ಬಕ್ಕೆ ಶಾವಿಗೆ ಊಟನೇ ಸ್ಪೆಷಲ್ಲು. ಮುಂಚೆ ಎಲ್ಲ ನಾನು ಈಗ ಫಸ್ಟ್ ಏನು ಒತ್ತುತ್ತಾ ಇದ್ವಿ ನೋಡಿ ಶಾವಿಗೆ, ಆ ಥರದ ಮರದಲ್ಲಿ ಮಾಡಿರೋ ಅಂಥದ್ರಿಂದ ಶಾವಿಗೆನ ಒತ್ತುತ್ತಾ ಇದ್ವಿ. ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಅದು ಕಡಿಮೆ ಆಗಿದೆ. ಸೊ ಎಲ್ಲರೂ ಚಕ್ಲಿ ಮಾಡೋ ಅಂಥ ಒರಳಲ್ಲೇ ಶಾವಿಗೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಇಲ್ಲಿ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಅಥವಾ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತೀವಿ. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಂತರ ಬೆಳಗ್ಗೆನೇ ಬೇಗನೆ ಎದ್ದು ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಅಲ್ಲಿ ಹೋದಂಥ ಕೆಲವೊಂದಷ್ಟು ರಥ ಎಳೆಯೋದಾಗಿರ್ಬೋದು ಅಥವಾ ದೇವ್ರದ್ದು ಮೆರವಣಿಗೆ ಆಗಿರ್ಬೋದು, ಇದನ್ನೆಲ್ಲನೂ ನೋಡ್ಕೊಂಡು ನಂತರ ಕೊಂಡದಲ್ಲಿ ದೇವ್ರು ಹೋಗೋದನ್ನೆಲ್ಲ ಈ ಥರದ ಊರ ಹಬ್ಬಗಳನ್ನ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಚಿಕ್ಕ ವಯಸ್ಸಿಂದಲೂ ನಾವು ನೋಡ್ಕೊಂಡು ಬಂದಿದ್ವಿ. ಆದರೆ ನಮ್ಮ ಮಕ್ಕಳಿಗೆ ಇದೊಂಥರ ಸ್ಪೆಷಲ್. ಅವ್ರು ಈ ಥರದನ್ನೆಲ್ಲ ನೋಡಿರೋದಿಲ್ಲ, ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರೋದಿಲ್ಲ. ಯಾಕೆಂದರೆ ಅವ್ರಿಗೆ ಇದ್ರ ಬಗ್ಗೆ ಏನು ಹಳ್ಳಿಯಲ್ಲಿ ಮಾಡೋವಂಥ ಹಬ್ಬಗಳ ಬಗ್ಗೆ ಅಷ್ಟೊಂದು ಗೊತ್ತೇ ಇರೋದಿಲ್ಲ. ಸೊ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಮಕ್ಳಿಗೂ ಕೂಡ. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ದೇವ್ರ ದರ್ಶನ ಎಲ್ಲ ಮುಗಿಸಿ ರಿಟರ್ನ್ ಆಗಿದ್ದಾಯಿತು. ಇದು ಇವತ್ತಿನ ಮಿನಿ ವ್ಲಾಗ್.